ಇರೋದೊಬ್ಬನೇ ಮಗ ಆಸೆ ಪಡ್ತಾ ಇದೆ. ನಾ ಸಂಪಾದನೆ ಮಾಡಿದ್ದೇವೆ ಮಗನಿಗೋಸ್ಕರ ತಾನೇ. ನೋಡ್ತಾ ಇರು, ನನ್ನ ಮಗನ ದೊಡ್ಡ ಆಫೀಸರ್ನಾಗಿ ಮಾಡ್ತೀನಿ. ಮಗನೇ ಮಗನೇ ಕಾಲೇಜ್ ಬರ್ತೀನಿ ರೆಡಿ. ಅಲ್ಲ ಮಗ, ಕೈ ಗೋಲಿ ಕಡಿಯ ಒಟ್ಟಾಗಿ ತಲೆಗೆ ಹೆಲ್ಮೆಟ್ ಹಾಕೊಳ್ಳಬೇಕು ಅಂತ ಗೊತ್ತಿಲ್ವಲ್ಲ ನಿಮಗೆ? ಯಾರೋ ಹೇಳ್ಕೊಂಡು ಬಾ ಮಗ, ನನ್ನ ಮಗನೇ ಮುದ್ದು ಕಲ್ಲ. ಸರಿ ಮಮ್ಮಿ. $3 ಲಕ್ಷ ಆಯ್ತು. ಅಯ್ಯಯ್ಯೋ, ಹಾನಿಕರ ಬೇಡ. ಸರಿ ಆಯ್ತು, ಬನ್ನಿ. ಆಯ್ತು ಮತ್ತೆ ಹಲೋ, 112 ಕಂಟ್ರೋಲ್ ರೂಮ್. ಸರ್, CMC ಸರ್ಕಲ್ ಹತ್ರ ಒಂದು ಆಕ್ಸಿಡೆಂಟ್ ಆಗಿದೆ, ಪೊಲೀಸ್ ಹೆಲ್ಪ್ ಬೇಕಾಗಿದೆ. ಅದೇ ನಿಮ್ಮ ಕೈ ಸರ್, ನಾವು ಮನೆಯಲ್ಲಿ ಫೋನ್ ಮಾಡ್ತೀವಿ. ಸರ್, ಮನೆಗೆ ಅಲ್ಲಿ ಪ್ರಿನ್ಸಿಪಲ್ ಹತ್ರ ನಾವು ಹಾಸ್ಪಿಟಲ್ ಕರ್ಕೊಂಡು ಆಫೀಸಿಗೆ ಹೋಗೋದು. ನಿಮ್ಮ ಮಾತು ಕೇಳಬೇಕಾಗಿತ್ತು. ಒಬ್ಬನೇ ಮಗ ಅಂತ ಹೇಳಿ ಬೈಕ್ ಓಡಿಸಿ ಹೆಲ್ಮೆಟ್ ಹಾಕಿದ್ರೆ ನನ್ನ ಮಗ ಉಳಿತಿದ್ದಾರೆ. ಉಳಿತಿದ್ದ. ಕೆಜಿಎಫ್ನ ಸಮಸ್ತ ನಾಗರಿಕರೇ, ಕೆಜಿಎಫ್ ಜಿಲ್ಲಾ ಪೊಲೀಸ್ ಪರವಾಗಿ ತಮಗೆಲ್ಲ ಗಣರಾಜ್ಯೋತ್ಸವದ ಶುಭಾಶಯಗಳು. ಈಗ ತಾವೆಲ್ಲ ಈ ಹೆಲ್ಮೆಟ್ ಜಾಗೃತಿ ಕಿರುಚಿತ್ರವನ್ನು ನೋಡಿದ್ರಲ್ಲ, ನಾವು ಮಾಡುವ ಒಂದು ಸಣ್ಣ ತಪ್ಪಿನಿಂದಾಗಿ ಎಂತಹ ಅನಾಹುತಗಳು ಸಂಭವಿಸುತ್ತವೆ ಎಂದು, ಅಲ್ಲದೆ ಎಂತಹ ಘೋರ ಪರಿಣಾಮಗಳನ್ನು ಕುಟುಂಬಗಳು ಅನುಭವಿಸಬೇಕಾಗುತ್ತದೆ ಎಂದು ಹೆಲ್ಮೆಟ್ ಒಂದು ಜೀವ ರಕ್ಷಕವಿರುತ್ತೆ. ಸಾರ್ವಜನಿಕ ಹಿತಾಸಕ್ತಿಯ ದೃಷ್ಟಿಯಿಂದ ಬೈಕ್ ಸವಾರರು ಹೆಲ್ಮೆಟ್ ಧರಿಸುವುದನ್ನು ಸರ್ಕಾರ ಕಡ್ಡಾಯಗೊಳಿಸಿದೆ. ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಸಚಿವಾಲಯದ ಅಂಕಿಅಂಶಗಳ ಪ್ರಕಾರ ಪ್ರತಿ ವರ್ಷ ಭಾರತದಲ್ಲಿ ಸುಮಾರು 54,568ರಷ್ಟು ಜನ ಹೆಲ್ಮೆಟ್ ಧರಿಸದೆ ಧರಿಸುವಾಗ ಅಪಘಾತಗಳಾಗಿ ಸಾವನ್ನಪ್ಪಿದ್ದಾರೆ. ಕರ್ನಾಟಕ ರಾಜ್ಯ ಪೊಲೀಸ್ ವಾರ್ಷಿಕ ವರದಿಯ ಪ್ರಕಾರ ಕರ್ನಾಟಕದಲ್ಲಿ ಪ್ರತಿದಿನ 8ರಿಂದ 10 ಜನ ಹೆಲ್ಮೆಟ್ ಧರಿಸದೆ ಅಪಘಾತಗಳಾಗಿ ಸಾವನ್ನಪ್ಪುತ್ತಿದ್ದಾರೆ. ಆತ್ಮೀಯರೇ, ಹೆಲ್ಮೆಟ್ ಕೇವಲ ರೂಲ್ ಅಲ್ಲ, ಅದು ನಿಮ್ಮ ಲೈಫ್, ಜೀವನ. ಮನೆಯಲ್ಲೇ ಹೆಲ್ಮೆಟ್ ಧರಿಸಿಯೇ ನಿಮ್ಮ ಪ್ರಯಾಣವನ್ನು ಪ್ರಾರಂಭಿಸಿ. ನಿಮ್ಮ ಪ್ರಯಾಣ ಸದಾ ಸುಖಕರವಾಗಿರಲಿ. ಇದಕ್ಕಾಗಿ ಹೆಲ್ಮೆಟ್ ಎಲ್ಲ ಕಡ್ಡಾಯ ಮಾಡಿದಾಗಿನಿಂದ ನಮ್ಮ ಕೆಜಿಎಫ್ ಜಿಲ್ಲಾ ಪೊಲೀಸ್ ವ್ಯಾಪ್ತಿಯಲ್ಲಿ ಹೆಲ್ಮೆಟ್ ಎಲ್ಲ ಕಡ್ಡಾಯ ಮಾಡಿದಾಗಿನಿಂದ ಒಂದೇ ಒಂದು ಬೈಕ್ ವಿತೌಟ್ ಹೆಲ್ಮೆಟ್ ಅಪಘಾತಗಳು ಸಂಭವಿಸಿಲ್ಲ. ಹಾಗಾಗಿ ಹೆಲ್ಮೆಟ್ ಒಂದು ಜೀವ ರಕ್ಷಕ
ಇದನ್ನು ಕಡ್ಡಾಯವಾಗಿ ಪ್ರತಿಯೊಬ್ಬರೂ ಪಾಲಿಸಬೇಕೆಂದು ಕೆಜಿಎಫ್ ಜಿಲ್ಲಾ ಪೊಲೀಸ್ ಪರವಾಗಿ ತಮ್ಮಲ್ಲಿ ವಿನಂತಿಸುತ್ತಿದ್ದೇವೆ. ಧನ್ಯವಾದಗಳು.